ओम शांति। मीठे बच्चे, अभी यह चढ़ती कला का समय है. ಶಿವಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈಗ ತಮ್ಮದು ಏರುವ ಕಲೆಯ ಸಮಯ ನಡೀತಾ ಇದೆ. ಭಾರತ್ ಗರೀಬ್ ಸೆ ಸಾವುಕಾರ ಬಂತಾ ಹೈ. ಭಾರತ ದೇಶ ಬಡ ದೇಶದಿಂದ ಸಾವುಕಾರ ದೇಶ ಆಗುತ್ತೆ. ತುಮ್ ಬಚ್ಚೆ ಬಾಬಾ ಸೆ ಸತ್ಯುಗಿ ಬಾದಶಾಹಿ ಕಾ ವರ್ಷ ಲೇ ಲೋ. ತಾವು ಮಕ್ಕಳು ತಂದೆಯಿಂದ ಸತ್ಯುಗಿ ರಾಜ್ಯ ಭಾಗ್ಯದ ಆಸ್ತಿಯನ್ನು ತೆಗೆದುಕೊಂಡ್ಬಿಡಿ. ಪ್ರಶ್ನೆ, ಬಾಬಾ ಕಾ ಕೌನ್ ಸಾ ಟೈಟಲ್ ಶ್ರೀ ಕೃಷ್ಣ ಕೋ ನಹಿ ದೇ ಸಕ್ತೆ ಹೇ. ತಂದೆ ಯಾವೊಂದು ಬಿರುದನ್ನು ಶ್ರೀಕೃಷ್ಣನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಮಹಿಮೆಯನ್ನು ಶ್ರೀಕೃಷ್ಣನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ, ಬಾಪ ಹೇ ಗರೀಬ್ ನಿವಾಜ್. ಶಿವ ಬಾಬಾ ಆಗಿದ್ದಾರೆ ಬಡವರ ಬಂಧು. ಶ್ರೀಕೃಷ್ಣಕ್ಕೂ ಐಸಾ ನಹಿ ಕಹೆಂಗೆ. ಶ್ರೀಕೃಷ್ಣನಿಗೆ ಬಡವರ ಬಂಧು ಅಂತ ಹೇಳಕ್ಕೆ ಆಗೋದಿಲ್ಲ. वह तो बहुत धनवान है, उनको राज्य में सब साहूकार है. ಅವರು ತುಂಬ ಸಾಹುಕಾರರಾಗಿದ್ದರು. ಶ್ರೀಕೃಷ್ಣ ಅವರ ರಾಜ್ಯದಲ್ಲಿ ಎಲ್ಲರೂ ಕೂಡ ಸಾಹುಕಾರರಿದ್ದರು. ಬಾಬ್ ಜಬ್ ಆತೆ ಹೇ ತೋ ಸಬ್ಸೆ ಗರೀಬ್ ಭಾರತ್ ಹೇ. ಶಿವ ಬಾಬಾ ಬರ್ತಾರೆ ಅವಾಗ ಎಲ್ಲಕ್ಕಿಂತಲೂ ಜಾಸ್ತಿ ಬಡ ದೇಶ ಆಗಿದ್ದಿದ್ದು ಭಾರತ ದೇಶ. ಭಾರತ್ ಕೋ ಹಿ ಸಾಹುಕಾರ ಬನಾತೆ ಹೇ. ಶಿವ ಬಾಬಾ ಭಾರತ ದೇಶದಲ್ಲಿ ಬಂದು ಈ ದೇಶವನ್ನು ಪುನಃ ಸಾಹುಕಾರ ದೇಶವನ್ನಾಗಿ ಮಾಡುತ್ತಾರೆ. ತುಮ್ ಕೇತೆ ಹೋ ಹಮಾರಾ ಭಾರತ್ ಸ್ವರ್ಗ ಅಭಿ ನಹಿ ಹೇ. ನೀವು ಕೂಡ ಹೇಳ್ತೀರಾ, ನಮ್ಮ ದೇಶ ಭಾರತ ಸ್ವರ್ಗ ಇತ್ತು, ಈಗ ಇಲ್ಲ. ಫಿರ್ ಸೆ ಬನ್ನೆ ವಾಲಾ ಹೇ. ಪುನಃ ಇದು ಸಾಹುಕಾರ ದೇಶ ಆಗೋದಿದೆ. ಗರೀಬ್ ನಿವಾಸ್ ಬಾಬಾ ಹಿ ಭಾರತ್ ಕೋ ಸ್ವರ್ಗ ಬನಾತೆ ಹೇ. ಬಡವರ ಬಂಧು ಶಿವ ಬಾಬಾರವರು ಬಂದು ಭಾರತ ದೇಶವನ್ನು ಪುನಃ ಸ್ವರ್ಗವನ್ನಾಗಿ ಮಾಡ್ತಾರೆ. ಗೀತ್ ಆಖಿರ್ ವಹ ದಿನ್ ಆಯಾ ಆಜ್. ಕೊನೆಗೂ ಆ ದಿನ ಇವತ್ತು ಬಂದಿದೆ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೋನೆ ಯ ಗೀತ್ ಸುನ. ಮಧುರ ಮಧುರ ಆತ್ಮೀಕ ಮಕ್ಕಳು ಈ ಹಾಡನ್ನು ಕೇಳಿದ್ರ. ಜೈಸೆ ಆತ್ಮ ಗುಪ್ತ ಹೇ और ಶರೀರ ಪ್ರತ್ಯಕ್ಷ ಹೇ. ಹೇಗೆ ಆತ್ಮ ಗುಪ್ತವಾಗಿದೆ, ಶರೀರ ಪ್ರತ್ಯಕ್ಷವಾಗಿದೆ. ಆತ್ಮ ಇನ್ ಆಂಕೋನ್ ಸೆ ದೇಖನೆ ಮೇ ನಹಿ ಆತಿ ಹೇ. ಆತ್ಮ ಈ ಕಣ್ಣುಗಳಿಂದ ನೋಡಲಿಕ್ಕೆ ಬರೋದಿಲ್ಲ. ಇನ್ಕಾಗ್ನಿಟೋ ಹೈ. ಆತ್ಮ ಗುಪ್ತವಾಗಿದೆ. ಹೈ ಜರೂರ್ ಪರಂತು ಇಸ್ ಶರೀರ ಸೆ ಢಕಿ ಹುಯಿ ಹೈ. ಇರೋದಂತೂ ಇದೆ, ಈ ಶರೀರದಿಂದ ಆತ್ಮ ಮುಚ್ಚಲ್ಪಟ್ಟಿದೆ. ಇಸ್ಲಿಯೇ ಕಹಾ ಜಾತಾ ಹೈ ಆತ್ಮ ಹೈ ಗುಪ್ತ. ಅದರಿಂದ ಹೇಳಲಾಗುತ್ತೆ ಆತ್ಮ ಸೀಕ್ರೆಟ್ ಆಗಿದೆ. ಆತ್ಮ ಖುದ್ ಕೇತೆ ಮೈ ನಿರಾಕಾರ ಹೂँ. ಆತ್ಮ ಸ್ವತಃ ಹೇಳುತ್ತೆ, ನಾನು ನಿರಾಕಾರನಾಗಿದ್ದೇನೆ. ಯಹ ಸಾಕಾರ ಮೇ ಆಕರ್ ಗುಪ್ತ ಬನಿ ಹೂँ. ಈ ಸಾಕಾರ ಜಗತ್ತಿನಲ್ಲಿ ಬಂದು ನಾನು ಗುಪ್ತನಾಗಿದ್ದೇನೆ ಅಂತ ಆತ್ಮ ಹೇಳುತ್ತೆ. ಆತ್ಮ ಉಂಕಿ ನಿರಾಕಾರಿ ದುನಿಯಾ ಹೈ, ಉಸ್ಮೇ ತೋ ಗುಪ್ತ ಕಿ ಬಾತ್ ನಹಿ ಹೈ. ಆತ್ಮಗಳ ಇರ್ತಕ್ಕಂಥ ಒಂದು ಜಗತ್ತೇನಿದೆ ಅದು ನಿರಾಕಾರಿ ಜಗತ್ತಾಗಿದೆ. ಅದರಲ್ಲಿ ಗುಪ್ತ ಪ್ರತ್ಯಕ್ಷ ಮಾತು ಇಲ್ಲ. परमपिता परमात्मा भी यहाँ रहते हैं. परमपिता परमात्मा ಕೂಡ ಇಲ್ಲೇ ಇರ್ತಾರೆ. उनको कहा जाता है सुप्रीम. ಅವ್ರಿಗೆ ಹೇಳಲಾಗುತ್ತೆ ಸುಪ್ರೀಂ ಅಂತ. ಊಂಚತೆ ಊಂಚ ಆತ್ಮ ಹೇ. ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆತ್ಮ ಆಗಿದೆ. ಪರೇತೆ ಪರೇ ರಹನೆ ವಾಲ ಪರಮ ಆತ್ಮ ಹೇ. ಎಲ್ಲಕ್ಕಿಂತಲೂ ಬಹಳ ಉನ್ನತವಾದ ಸ್ಥಳದಲ್ಲಿರ್ತಕ್ಕಂಥವ್ರು, ಲೋಕದಲ್ಲಿರ್ತಕ್ಕಂಥವ್ರು ಪರಮಾತ್ಮ ಆಗಿದ್ದಾರೆ. ಬಾಬಾ कहते हैं जैसे तुम गुप्त हो मुझे भी गुप्त आना पड़े. ತಂದೆ ಹೇಳ್ತಾರೆ, ನೀವು ಹೇಗೆ ಗುಪ್ತವಾಗಿದ್ದೀರಿ, ನಾನು ಕೂಡ ಗುಪ್ತವಾಗಿ ಬರಬೇಕಾಗತ್ತೆ. ಮೈ ಗರ್ಭ ಜೈಲ್ ಮೇ ಆತಾ ನಹಿ ಹೂ. ನಾನು ಗರ್ಭ ಜೈಲ್ನಲ್ಲಿ ಬರೋದಿಲ್ಲ. ಮೇರಾ ನಾಮ್ ಹೈ ಏಕ್ ಶಿವ್ ಚಲ ಆತಾ ಹೈ. ನನ್ನ ಹೆಸರು ಒಂದೇ ಒಂದು ಶಿವ ಅನ್ನೋದು ನಡೀತಾ ಬಂದಿದೆ. ಮೈ ಇಸ್ ತನ್ಮೆ ಆತಾ ಹೂँ ತೋ ಬಿ ಮೇರಾ ನಾಮ್ ನಹಿ ಬದಲ್ತಾ ಹೈ. ನಾನು ಈ ತನುವಿನಲ್ಲಿ ಬರ್ತೇನೆ, ಆದರೂ ಕೂಡ ನನ್ನ ಹೆಸರು ಅಂತಕ್ಕಂಥದ್ದು ಬದಲಾವಣೆ ಆಗೋದಿಲ್ಲ. ಇನ್ಕಿ ಆತ್ಮ ಕಾ ತೋ ಜೋ ಶರೀರ ಹೈ ಇನ್ಕಾ ನಾಮ್ ಬದಲ್ತಾ ಹೈ. ಇವರ ಒಂದು ಆತ್ಮದ ಏನು ಶರೀರ ಇದೆ ಅವರ ಹೆಸರು ಬದಲಾವಣೆ ಆಗುತ್ತೆ. ಮುಜೆ ತೋ ಶಿವ್ ಹಿ कहते हैं. ನನಗೆ ಶಿವ ಅಂತಲೂ ಕರೀತಾರೆ. ಸಬ್ ಆತ್ಮಾओं का बाप है. ಎಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರೆ. तो तुम आत्मा इस शरीर में गुप्त हो.
ನೀವು ಕೂಡ ಆತ್ಮಗಳು ಈ ಶರೀರದಲ್ಲಿ ಗುಪ್ತವಾಗಿದ್ದೀರಿ. ಈ ಶರೀರ ದ್ವಾರ ಕರ್ಮ ಕರ್ತೆ ಹೋ, ಈ ಶರೀರದ ಮುಖಾಂತರ ಕರ್ಮಗಳನ್ನು ಮಾಡ್ತೀರಾ. ಮೈ ಬಿ ಗುಪ್ತ ಹೂँ, ನಾನು ಕೂಡ ಗುಪ್ತವಾಗಿದ್ದೇನೆ. ತೋ ಬಚ್ಚೋಂ ಕೋ ಭಿ ಯಹ ಜ್ಞಾನ ಭಿ ಮಿಲ್ ರಹಾ ಹೈ. ಮಕ್ಕಳಿಗೆ ಈ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ಈಗ ಸಿಗ್ತಾ ಇದೆ. कि आत्मा इस शरीर से ढकी हुई है, ಆತ್ಮ ಈ ಶರೀರದಿಂದ ಮುಚ್ಚಲ್ಪಟ್ಟಿದೆ. ಆತ್ಮ ಹೇ ಎನ್ಕಾಗ್ನಿಟೋ, ಆತ್ಮ ಆಗಿದೆ ಅಗೋಚರವಾಗಿರುವಂಥ ಶಕ್ತಿ. ಶರೀರ ಹೇ ಕಾಗ್ನಿಟೋ, ಶರೀರ ಪ್ರತ್ಯಕ್ಷವಾಗಿ ಗೋಚರವಾಗಿರ್ತಕ್ಕಂಥದ್ದಾಗಿದೆ. ಮೈ ಬಿ ಅಶರೀರಿ ಹೂँ, ಬಾಪ್ ಇನ್ಕಾಗ್ನಿಟೋ ಇಸ್ ಶರೀರ ದ್ವಾರ ಸುನಾತೆ ಹೇ. ಶುಭ ಹೇಳ್ತಾರೆ, ನಾನು ಅಶರೀರಿಯಾಗಿದ್ದೇನೆ, ನಾನು ತಂದೆ ಗುಪ್ತವಾಗಿದ್ದೇನೆ, ಈ ಶರೀರದಿಂದ ನಿಮಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಅಂತ ಶಿವಬಾಬಾ ಹೇಳ್ತಾರೆ. ತುಮ್ ಬಿ ಇನ್ಕಾಗ್ನಿಟೋ ಹೋ, ಶರೀರ ದ್ವಾರ ಸುನ್ತೆ ಹೋ, ನೀವು ಕೂಡ ಅಗೋಚರರು ಆಗಿದ್ದೀರಿ, ಶರೀರದಿಂದ ಕೇಳ್ತಾ ಇದ್ದೀರಿ. ತುಮ್ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ ಭಾರತ್ ಕೋ ಫಿರ್ ಸೆ ಗರೀಬ್ ಸೆ ಸೌಕಾರ್ ಬನಾನೆ. ನೀವು ಕೂಡ ತಿಳ್ಕೊಂಡಿದ್ದೀರಿ, ಶಿವತಂದೆ ಬಂದಿದ್ದಾರೆ ಭಾರತ ದೇಶವನ್ನು ಪುನಃ ಬಡ ದೇಶವನ್ನು ಸಾಹುಕಾರವನ್ನಾಗಿ ಮಾಡಲಿಕ್ಕೋಸ್ಕರ. ತುಮ್ ಕಹೆಂಗೆ ಹಮಾರಾ ಭಾರತ್, ನೀವು ಹೇಳ್ತೀರಾ ನಮ್ಮ ದೇಶ ಭಾರತ. ಹರ್ ಏಕ್ ಅಪ್ನೆ ಸ್ಟೇಟ್ ಕೆ ಲಿಯೆ ಕಹೆಂಗೆ ಗುಜರಾತ್ ಹಮಾರಾ ಹೈ, ರಾಜಸ್ಥಾನ್ ಹಮಾರಾ ಹೈ. ಹಮಾರಾ ಹಮಾರಾ कहने से उसमें ಮೋಹ रहता है. ಪ್ರತಿಯೊಬ್ಬ ರಾಜ್ಯದವರು ಕೂಡ ಹೇಳ್ಕೊತಾರೆ, ನಾವು ಗುಜರಾತಿಗಳು, ನಮ್ಮ ರಾಜ್ಯ ಗುಜರಾತು. ನಾವು ರಾಜಸ್ಥಾನದವರು, ನಮ್ಮ ರಾಜ್ಯ ರಾಜಸ್ಥಾನ್ ಅಂತ, ನಮ್ಮದು ಅಂತ ಹೇಳ್ತಾ ಇರ್ತಾರೆ. ಅದರಲ್ಲಿ ಮೋಹ ಅಂತಕ್ಕಂಥದ್ದು ಇರುತ್ತೆ. ಹಮಾರಾ ಭಾರತ್ ಗರೀಬ್ ಹೈ ಯಹ ಸಭಿ ಮಾನ್ತೆ ಹೈ, ಪರಂತು ಉನ್ಹೋ ಯಹ ಪತಾ ನಹೀ ಕಿ ಹಮಾರಾ ಭಾರತ್ ಸಾಹುಕಾರ್ ಕಬ್ ತಾ. ನಮ್ಮ ದೇಶ ಭಾರತ ಬಡ ದೇಶ ಆಗಿದೆ, ಎಲ್ಲರೂ ಇದನ್ನು ಒಪ್ತಾರೆ. ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಭಾರತ ಸಾಹುಕಾರ ಆಗಿತ್ತು, ಯಾವಾಗಾಗಿತ್ತು, ಹೇಗಿತ್ತು ಅನ್ನೋದು ಯಾರು ತಿಳ್ಕೊಂಡಿಲ್ಲ. ತುಮ್ ಬಚ್ಚೋಂ ಕೋ ಬಹುತ್ ನಶಾ ಹೈ, ತಾವು ಮಕ್ಕಳಿಗೆ ತುಂಬ ನಶೆ ಇದೆ. ಹಮಾರಾ ಭಾರತ್ ಬಹುತ್ ಸಾಹುಕಾರ ತಾ, ದುಃಖ ಕಿ ಬಾತ್ ಹಿ ನಹೀ ತಿ. ನಮ್ಮ ದೇಶ ಭಾರತ ತುಂಬ ಸಾಹುಕಾರ ದೇಶ ಇತ್ತು, ದುಃಖದ ಯಾವುದೇ ಮಾತು ಇಲ್ಲ. ಸತ್ಯುಗ್ ಮೇ ದೂಸರಾ ಕೋಯಿ ಧರ್ಮ ನಹೀ ತಾ, ಸತ್ಯುಗದಲ್ಲಿ ಬೇರೆ ಯಾವುದೇ ಧರ್ಮ ಅಂತಕ್ಕಂಥದ್ದು ಇರಲಿಲ್ಲ. ಏಕ ಹಿ ದೇವಿ ದೇವತಾ ಧರ್ಮ ತಾ, ಯಹ ಕಿಸ್ಕೋ ಭಿ ಪತಾ ನಹೀ ಹೈ. ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಯಹ ಜೋ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಹೈ, ಯಹ ಕೋಯಿ ನಹೀ ಜಾನ್ತೆ ಹೈ. ಈ ಪ್ರಪಂಚದ ಇತಿಹಾಸ ಭೂಗೋಳ ಏನಿದೆ ಇದನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಭಿ ತುಮ್ ಅಚ್ಚಿ ರೀತಿ ಸಮಜ್ತೆ ಹೋ, ಈಗ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಹಮಾರಾ ಭಾರತ್ ಬಹುತ್ ಸಾಹುಕಾರ ಥಾ, ನಮ್ಮ ದೇಶ ತುಂಬ ಸಾಹುಕಾರ ದೇಶ ಇತ್ತು. ಅಭಿ ಬಹುತ್ ಗರೀಬ್ ಹೈ, ಈಗ ತುಂಬ ಬಡ ದೇಶ ಆಗಿದೆ. ಫಿರ್ ಬಾಪ್ ಆಯಾ ಹೈ ಸಾಹುಕಾರ ಬನಾನೆ, ಈಗ ತಂದೆ ಬಂದಿದ್ದಾರೆ ಪುನಃ ಈ ದೇಶವನ್ನು ಸಾಹುಕಾರ ದೇಶವನ್ನಾಗಿ ಮಾಡಕ್ಕೆ. ಭಾರತ್ ಸತ್ಯುಗ್ ಮೇ ಬಹುತ್ ಸಾಹುಕಾರ ಥಾ, ಜಬ್ಕಿ ದೇವಿ ದೇವತಾओं का राज्य था. ಭಾರತ ದೇಶ ಸತ್ಯುಗದಲ್ಲಿ ತುಂಬ ಸಾಹುಕಾರ ಆಗಿತ್ತು, ಯಾವಾಗ ದೇವಿ ದೇವತೆಗಳದು ರಾಜ್ಯ ಇತ್ತು. ಫಿರ್ ಯಾ ರಾಜ್ಯ ಕಹಾ ಚಲಾ ಗಯಾ, ಆ ರಾಜ್ಯ ಎಲ್ಲಿಗೆ ಹೋಯಿತು. ಯಹ ಕೋಯಿ ನಹೀ ಜಾನ್ತೆ ಹೈ, ಇದನ್ನು ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಋಷಿ ಮುನಿ ಆದಿ ಭಿ कहते थे हम रचता रचना को नहीं जानते हैं. ಋಷಿ ಮುನಿಗಳು ಕೂಡ ಹೇಳ್ತಾ ಇದ್ರು, ನಾವು ರಚತಾ ಮತ್ತು ರಚನೆಯನ್ನು ತಿಳ್ಕೊಂಡಿಲ್ಲ. ಬಾಬಾ कहते सतयुग में भी देवी देवताओं को रचता और रचना का आदि मध्यांत का ज्ञान नहीं था. ತಂದೆ ಹೇಳ್ತಾರೆ, ಸತ್ಯುಗದಲ್ಲಿ ಕೂಡ ದೇವಿ ದೇವತೆಗಳದು ರಚತಾ ಮತ್ತು ರಚನೆಯ ಆದಿ ಮಧ್ಯಾಂತ್ಯದ ಜ್ಞಾನ ಇರಲಿಲ್ಲ. अगर उन्हों को भी यह ज्ञान हो तो सीढ़ी उतरते कलयुग में चले जाएंगे. ಒಂದು ವೇಳೆ ಅವರಲ್ಲಿ ಕೂಡ ಈ ಒಂದು ಜ್ಞಾನ ಇದ್ದಿದ್ದರೆ ಮೆಟ್ಟಿಳ್ಕೊಂಡು ಕಲಿಯುಗದಲ್ಲಿ ಹೊರಟೋಗ್ತಿದ್ರು. ಬಾದಶಾಹಿಕ ಸುಖ ಬಿ ನಾ ರಹೆ, ರಾಜ್ಯ ಭಾಗ್ಯದ ಸುಖ ಕೂಡ ಇರಲಿಲ್ಲ. ಚಿಂತಾ ಲಗ್ ಜಾಯೆ, ಚಿಂತೆ ಅಂತಕ್ಕಂಥದ್ದು ಹತ್ಕೊಂಡು ಬಿಡ್ತಿತ್ತು. ಅಭಿ ತುಮಕೋ ಚಿಂತಾ ಲಗಿ ಹುಯಿ ಹೈ, ಹಮ್ ಸತೋ ಪ್ರಧಾನ್ ಥೇ. ಈಗ ನಿಮಗೆ ಚಿಂತೆ ಹತ್ಕೊಂಡಿದೆ, ನಾವು ಸತ್ಯುಗದಲ್ಲಿದ್ದಾಗ ಸತೋ ಪ್ರಧಾನರು ಆಗಿದ್ರಿ. ಫಿರ್ ಹಮ್ ತಮೋ ಪ್ರಧಾನ್ ಕೇಸೆ ಬನೆ, ನಂತರ ನಾವು ಹೆಂಗೆ ತಮೋ ಪ್ರಧಾನರಾದ್ರಿ. ಹಮ್ ಆತ್ಮಯೇ ಜೋ ನಿರಾಕಾರಿ ದುನಿಯಾ ಮೇ ರಹತಿ ಹೈ,
ನಾವು ಆತ್ಮಗಳು ನಿರಾಕಾರಿ ಪ್ರಪಂಚದಲ್ಲಿದ್ರಿ, ಕಹಾ ಸೆ ಫಿರ್ ಕೈಸೆ ಸುಖಧಾಮ್ ಮೇ ಆಯೆ, ಎಲ್ಲಿಂದ ಮತ್ತು ಹೇಗೆ ಸುಖಧಾಮದಲ್ಲಿ ಬಂದ್ವಿ, ಇದು ಕೂಡ ನಿಮಗೆ ಜ್ಞಾನ ಇದೆ. ಹಮ್ ಅಭಿ ಚಡ್ತಿ ಕಲಾ ಮೇ ಹೇ, ನಾವೀಗ ಏರುವ ಕಲೆಯಲ್ಲಿದ್ದೇವೆ. ಯಹ 84 ಜನ್ಮೋಂ ಕಾ ಸೀಡಿ ಹೇ, ಇದು 84 ಜನ್ಮಗಳ ಮೆಟ್ಲು ಇದೆ. ड्रामा अनुसार हर एक एक्टर नंबरवार अपने अपने समय पर आकर पार्ट बजाएंगे. ನಾಟಕದ ಅನುಸಾರವಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಕೂಡ ನಂಬರ್ವಾರ್ ಆಗಿ ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಪಾತ್ರಗಳನ್ನು ಅಭಿನಯಿಸ್ತಾ ಬರ್ತಾರೆ. ಅಬ್ ತುಮ್ ಬಚ್ಚೆ ಜಾನ್ತೆ ಹೋ ಗರೀಬ್ ನಿವಾಸ್ ಕಿಸ್ಕೋ ಕಹಾ ಜಾತಾ ಹೈ, ಈಗ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಬಡವರ ಬಂಧು ಅಂತ ಯಾವುದಕ್ಕೆ ಹೇಳಲಾಗುತ್ತೆ. ಯ ದುನಿಯಾ ನಹಿ ಜಾನ್ತಿ ಹೇ, ಇದನ್ನು ಪ್ರಪಂಚದವರು ತಿಳ್ಕೊಂಡಿಲ್ಲ. ಗೀತ್ ಮೇ ಭಿ ಸುನಾ ಹೈ ಆಖಿರ್ ವಹ ದಿನ್ ಆಯಾ ಆಜ್ ಜಿಸ್ ದಿನ್ ಕಾ ರಾಸ್ತಾ ತಕ್ತೆ ಥೆ, ಕೊನೆಗೂ ಆ ದಿನ ಬಂದಿದೆ ಅನ್ನುವಂಥ ಹಾಡಿದೆ. ಯಾವ ದಿನಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಸಬ್ ಭಕ್ತಿ ಹೇ, ಇದೆಲ್ಲವೂ ಕೂಡ ಭಕ್ತಿಯಾಗಿದೆ. ಭಗವಾನ್ ಕಬ್ ಆಕರ್ ಹಮ್ ಭಕ್ತೋಂ ಕೋ ಇಸ್ ಭಕ್ತಿ ಸೆ ಮಾರ್ಗ ಸೆ ಚುಡಾಯೆ ಸುದ್ಗತಿ ಮೇ ಲೇ ಜಾಯೆಂಗೆ, ಭಗವಂತ ಯಾವಾಗ ಬಂದು ನಮ್ಮನ್ನು ಭಕ್ತರನ್ನು ಈ ಭಕ್ತಿಯಿಂದ ಬಿಡಿಸಿ ಸದ್ಗತಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಯ ಅಭಿ ಸಮಜಾ ಹೇ, ಈಗ ನೀವು ಇದನ್ನು ತಿಳ್ಕೊಂಡಿದ್ದೀರಿ. ಬಾಬಾ ಫಿರ್ಸೆ ಆಗಯಾ ಹೇ ಇಸ್ ಶರೀರ್ ಮೇ, ತಂದೆ ಪುನಃ ಬಂದಿದ್ದಾರೆ ಈ ಶರೀರದಲ್ಲಿ. ಶಿವ ಜಯಂತಿ ವಿ ಮನಾತೆ ಹೇ ತೋ ಜರೂರ್ ಆತೆ ಹೇ, ಶಿವರಾತ್ರಿನೂ ಮಾಡ್ತಾರೆ ಅಂದರೆ ಅವಶ್ಯಕವಾಗಿ ಬರ್ತಾರೆ. ಐಸಾ ಭಿ ನಹಿ ಕಹೆಂಗೆ ಕೃಷ್ಣಕ್ಕೆ ತನ್ಮೆ ಮೈ ಆತಾ ಹೂँ, ಈ ರೀತಿಯೂ ಹೇಳೋದಿಲ್ಲ ಕೃಷ್ಣನ ತನುವಿನಲ್ಲಿ ನಾನು ಬರ್ತೇನೆ, ಇಲ್ಲ. नहीं, बाबा कहते कृष्ण की आत्मा ने 84 जन्म लिए हैं. ಕೃಷ್ಣನ ಆತ್ಮ ಹೇಳುತ್ತೆ ನಾನು ಕೂಡ 84 ಜನ್ಮಗಳನ್ನು ಪೂರೈಸಿದ್ದೇನೆ. ಉನ್ಕೆ ಬಹು ಜನ್ಮೋಂ ಕೆ ಅಂತ್ ಕಾ ಯ ಅಂತಿಮ ಜನ್ಮ ಹೇ, ಇವ್ರದ್ದು ತುಂಬ ಜನ್ಮಗಳ ಕೊನೆಯ ಜನ್ಮ ಇದಾಗಿದೆ. जो पहले नंबर में था वह अब अंत में है ततत्वम, ಯಾರು ಮೊದಲನೇ ನಂಬರ್ನಲ್ಲಿದ್ದರೋ ಅವರೇ ಈಗ ಕೊನೆಯ ಸಮಯದಲ್ಲಿದ್ದಾರೆ. ತತತ್ವಂ ಮೈ ತೋ ಆತಾ ಹೂँ ಸಾಧಾರಣ ತನ್ಮೆ, ಶಿವಬಾಬಾ ಹೇಳ್ತಾರೆ ನಾನು ಸಾಧಾರಣವಾಗಿರ್ತಕ್ಕಂಥ ತನುವಿನಲ್ಲಿ ಬರ್ತೇನೆ. ತುಮಕೋ ಆಕರ್ ಬದಲಾತಾ ಹೂँ, ನಿಮಗೆ ಬಂದು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ತೀನಿ. ಕೈಸೆ 84 ಜನ್ಮ ಭೋಗೆ ಹೇ, ಯಾವ ಥರ ನೀವು 84 ಜನ್ಮಗಳನ್ನು ಅನುಭವಿಸಿದ್ದೀರಿ. ಸರ್ದಾರ್ ಲೋಗ್ ಭಿ ಸಮಜ್ತೆ ಹೇ ಏಕ್ ಓಂಕಾರ ಪರಂಪಿತ ಪರಮಾತ್ಮ ಬಾಪ್ ಹೇ, ಹೇಗೆ ಸಿಖ್ಖರು ತಿಳ್ಕೊತಾರೆ, ಸರ್ದಾರ್ಜಿಗಳು ತಿಳ್ಕೊತಾರೆ ಏಕ್ ಓಂಕಾರ ನಿರಾಕಾರ ಅಂತ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ವಾ ಬರೋಬರ್ ಮನುಷ್ಯ ಸೇ ದೇವತಾ ಬನಾನೆ ವಾಲಾ ಹೇ, ಅವರು ವಾಸ್ತವದಲ್ಲಿ ಮಾನವರನ್ನು ದೇವತೆಗಳನ್ನಾಗಿ ಮಾಡೋರಾಗಿದ್ದಾರೆ. तो क्यों नहीं हम भी देवता बने, ಯಾಕೆ ನಾವು ಕೂಡ ದೇವತೆಗಳು ಆಗಬಾರ್ದು. जो देवता बने होंगे वह एकदम चटक पड़ेंगे, ಯಾರು ದೇವತೆಗಳು ಆಗೋರು ಇರ್ತಾರೆ ಅವರೇನೆ ಈ ಒಂದು ಜ್ಞಾನಕ್ಕೆ ಬಂದು ಸೇರ್ತಾರೆ. ದೇವಿ ದೇವತಾ ಧರ್ಮ ಕಾ ತೋ ಏಕ್ ಭಿ ಅಪ್ನೆ ಕೋ ಸಮಜ್ತೆ ನಹಿ, ದೇವಿ ದೇವತಾ ಧರ್ಮದವರು ಅಂತ ತಮ್ಮಂತಾವು ಒಬ್ಬರು ತಿಳ್ಕೊಳ್ಳೋದಿಲ್ಲ. ಅವ್ರ ಧರ್ಮ ಮೇ ಹಿಸ್ಟ್ರಿ ಬಹುತ್ ಛೋಟಿ ಹೇ, ಬೇರೆ ಧರ್ಮದವ್ರದ್ದೆಲ್ಲ ಇತಿಹಾಸ ಚಿಕ್ಕದಿದೆ. कोई की 500 ವರ್ಷ की, कोई की 1250 ವರ್ಷ की है. ಕೆಲವ್ರದ್ದು 500 ವರ್ಷಗಳ ಇತಿಹಾಸ ಇದೆ, ಕೆಲವ್ರು 1250 ವರ್ಷಗಳ ಇತಿಹಾಸ ಇದೆ. ತುಮಾರ ಹಿಸ್ಟ್ರಿ 5000 ವರ್ಷ की है. ನಿಮ್ಮ ಇತಿಹಾಸ 5000 ವರ್ಷದ್ದಾಗಿದೆ. ದೇವತಾ ಧರ್ಮ ವಾಲೆ ಹಿ ಸ್ವರ್ಗ ಮೇ ಆಯೆಂಗೆ, ದೇವಾನ್ ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರ್ತಾರೆ. ಅವ್ರ ಧರ್ಮ ತೋ ಆತೆ ಹಿ ಬಾದ್ ಮೇ, ಬೇರೆ ಧರ್ಮದವರೆಲ್ಲ ನಂತರ ಬರ್ತಾರೆ. ದೇವತಾ ಧರ್ಮ ವಾಲೆ ಭಿ ಅಬ್ ಅವ್ರ ಧರ್ಮ ಮೇ ಕನ್ವರ್ಟ್ ಹೋ ಗಯೆ, ಈಗ ದೇವತಾ ಧರ್ಮದವರೇ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಡ್ರಾಮಾ ಅನುಸಾರ, ನಾಟಕದ ಅನುಸಾರವಾಗಿ. ಫಿರ್ ಭಿ ಐಸಾ ಕನ್ವರ್ಟ್ ಹೋ ಜಾಯೆಂಗೆ, ನಂತರ ಈ ರೀತಿ ಕನ್ವರ್ಟ್ ಆಗ್ತಾರೆ. ಫಿರ್ ಅಪ್ನೆ ಅಪ್ನೆ ಧರ್ಮ ಮೇ ಲೌಟ್ ಕರ್ ಆಯೆಂಗೆ, ಮತ್ತೆ ತಮ್ಮ ತಮ್ಮ ಧರ್ಮದಲ್ಲಿ ತಿರುಗಿ ಬರ್ತಾರೆ. ಬಾಬಾ ಸಮಜಾತೆ ಬಚ್ಚೆ ತುಮ್ ತೋ ವಿಶ್ವಕ್ಕೆ ಮಾಲಿಕ್ ಥೇ, ತಂದೆ ತಿಳಿಸ್ಕೊಡ್ತಾರೆ ನೀವು ಕೂಡ ವಿಶ್ವಕ್ಕೆ ಮಾಲೀಕರು ಆಗಿದ್ರಿ. ತುಮ್ ಭಿ ಸಮಜ್ತೆ ಹೋ ಬಾಬಾ ಸ್ವರ್ಗ ಕಿ ಸ್ಥಾಪನಾ ಕರ್ನೆ ವಾಲಾ ಹೇ, ನೀವು ಕೂಡ ತಿಳ್ಕೊತೀರಾ ಬಾಬಾರವರು ಸ್ವರ್ಗದ ಸ್ಥಾಪನೆ ಮಾಡೋವಂಥವ್ರಾಗಿದ್ದಾರೆ. ತೋ ಹಮ್ ಕ್ಯೂ ನಹಿ ಸ್ವರ್ಗ ಮೇ ಹೋಂಗೆ, ನಾವು ಯಾತಕ್ಕೆ ಸ್ವರ್ಗದಲ್ಲಿ ಇರಬಾರ್ದು. ಬಾಬಾ ಸೆ ಹಮ್ ಸ್ವರ್ಗ ಕಾ ವರ್ಷ ಜರೂರ್ ಲೇಂಗೆ, ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ಅವಶ್ಯಕವಾಗಿ ತೆಗೆದುಕೊಳ್ತೇವೆ.
तो इससे सिद्ध होता है हमारा धर्म का है। ಇದರಿಂದ ಗೊತ್ತಾಗುತ್ತೆ ಇವರು ನಮ್ಮ ಧರ್ಮದವರು. ಜೋ ನಹಿ ಹೋಂಗೆ ಆಯೆಂಗೆ ಭಿ ನಹಿ. ಯಾರು ನಮ್ಮ ಧರ್ಮದವರು ಆಗೋದಿಲ್ವೋ ಅವರು ಬರೋದು ಇಲ್ಲ. ಕಹೆಂಗೆ ಪರಾಯ ಧರ್ಮ ಹಮ್ ಕ್ಯೂ ಜಾಯೆ. ಬೇರೆ ಧರ್ಮದಲ್ಲಿ ನಾವು ಯಾಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. तुम बच्चे जानते हो सतयुग नई दुनिया में ದೇವತಾओं का बहुत ಸುಖ थे. ಸತ್ಯುಗ ಹೊಸ ಪ್ರಪಂಚದಲ್ಲಿ ದೇವಾತ್ಮರು ತುಂಬ ಸುಖದಲ್ಲಿದ್ದರು. सोने के महल थे. ಸೋಮನಾಥ್ का मंदिर में कितना सोना था. ಚಿನ್ನದ ಮಹಲುಗಳೇ ಇದ್ವು. ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಚಿನ್ನ ಇತ್ತು. ಐಸಾ ಕೊಯ್ ದೂಸರಾ ಧರ್ಮ ಹೋತಾ ಹಿ ನಹಿ. ಈ ರೀತಿ ಬೇರೆ ಇನ್ಯಾವುದೇ ಧರ್ಮಗಳು ಇರೋದೇ ಇಲ್ಲ. सोमनाथ मंदिर जैसा इतना भारी मंदिर कोई होगा ही नहीं. ಸೋಮನಾಥನ ಮಂದಿರದಷ್ಟು ಭಾರಿ ದೇವಸ್ಥಾನ ಬೇರೆ ಇನ್ಯಾವುದೇ ಇಲ್ವೇ ಇಲ್ಲ. ಬಹುತ್ ಹೀರೆ ಜವಹರತ್ ಥೇ. ಬಹಳಷ್ಟು ವಜ್ರ ವೈಡೂರ್ಯಗಳು ಇದ್ವು. ಬುದ್ಧ ಆದಿ ಕೊಯ್ ಹೀರೆ ಜವಹರತೋಂ ಕಾ ಮೆಹಲ್ ತೋಡಿ ಹೋಂಗೆ. ಬುದ್ಧ ಇವ್ರದೆಲ್ಲ ವಜ್ರ ವೈಡೂರ್ಯಗಳ ಮೆಹಲೆಗಳು ಇರೋದಿಲ್ಲ. तुम बच्चों को जिस बाबा ने इतना ऊंच बनाया उनकी तुमने कितनी इज्जत रखी है. ಯಾವ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ದಾರೋ ಅವ್ರಿಗೆ ಎಷ್ಟೊಂದು ನೀವು ಗೌರವವನ್ನು ಇಟ್ಟಿದ್ದೀರಿ. ಇಜ್ಜತ್ ರಕ್ಕಿ ಜಾತಿ ಏನ, ಗೌರವವನ್ನು ಇಡಲಾಗುತ್ತೆ ಅಲ್ವಾ. ಸಮಸ್ತೆ ಅಚ್ಚಾ ಕರ್ಮ ಕರ್ಕೆ ಗಯೇ ಹೇ. ಒಳ್ಳೆ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅಂತ ತಿಳ್ಕೊತಾರೆ. अभी तुम जानते हो सबसे अच्छे कर्म पतित पावन बाप की करके जाते हैं. ಈಗ ನೀವು ತಿಳ್ಕೊಂಡಿದ್ದೀರಿ ಎಲ್ಲಕ್ಕಿಂತಲೂ ಶ್ರೇಷ್ಠ ಕರ್ಮಗಳನ್ನು ಮಾಡಿಸೋವಂಥವ್ರು ಪತಿತ ಪಾವನ ತಂದೆನೇ ಬಂದು ಹೋಗ್ತಾರೆ. ತುಮಾರ ಆತ್ಮ ಕೇತಿ ಸಬ್ಸೆ ಉತ್ತಮ ಸೇವಾ ಬೇಹದ್ ಕಾ ಬಾಪ್ ಆಕರ್ ಕರ್ತೆ ಹೇ. ನಿಮ್ಮ ಆತ್ಮ ಹೇಳುತ್ತೆ ಎಲ್ಲಕ್ಕಿಂತಲೂ ಉತ್ತಮಕ್ಕಿಂತಲೂ ಉತ್ತಮ ಸೇವೆಯನ್ನು ಬೇಹದ್ದಿನ ತಂದೆ ಬಂದು ಮಾಡ್ತಾರೆ. ಹಮ್ಕೋ ರಂಗ್ ಸೆ ರಾವ್ ಬೆಗ್ಗರ್ ಸೆ ಪ್ರಿನ್ಸ್ ಬನಾ ದೇತೆ ಹೇ. ನಮಗೆ ತಂದೆ ಎಲ್ಲ ಕಳ್ಕೊಂಡಿರೋರನ್ನ ಸಾಹುಕಾರನಾಗಿ, ಬೆಗ್ಗರ್ ಆಗಿರೋರನ್ನ ಪ್ರಿನ್ಸನ್ನಾಗಿ ಮಾಡ್ತಾರೆ. जो भारत की स्वर्ग बनाते हैं उनकी अभी इज्जत कोई नहीं रखते हैं. ಯಾರು ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡ್ತಾ ಇದ್ದಾರೆ ಆ ಒಂದು ತಂದೆಯ ಗೌರವವನ್ನು ಯಾರೂ ತಿಳ್ಕೊಂಡೇ ಇಲ್ಲ. तुम जानते हो ऊंचे ते ऊंचा मंदिर गाया हुआ है जिनका लूट गए. ನೀವು ಕೂಡ ತಿಳ್ಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಮಂದಿರ ಯಾರ್ದು ಗಾಯನ ಇದೆ ಅದನ್ನು ಲೂಟಿ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಕೆ ಮಂದಿರ ಕೋ ಕಭಿ ಕೊಯ್ ಲೂಟ್ ನಹಿ ಸಕ್ತೆ ಹೇ. ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಯಾರು ಕೂಡ ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೋಮನಾಥ್ ಕಾ ಮಂದಿರ ಕೋ ಲೂಟಾ ಹೇ. ಸೋಮನಾಥನ ಮಂದಿರವನ್ನು ಲೂಟಿ ಮಾಡಿದ್ದಾರೆ. ಭಕ್ತಿ ಮಾರ್ಗ ಮೇ ಭಿ ಬಹುತ್ ಧನ್ವಾನ್ ಹೋತೆ ಹೇ. ಭಕ್ತಿ ಮಾರ್ಗದಲ್ಲಿ ತುಂಬ ಸಾಹುಕಾರ ಇರ್ತಾರೆ. ರಾಜಾओं में भी नंबरवार होते हैं ना. ರಾಜರಲ್ಲಿ ಕೂಡ ನಂಬರ್ವಾರ್ ಇರ್ತಾರಲ್ಲ. जो ऊंच मर्तबा वाले होंगे छोटे मर्तबा वाले उनको इज्जत रखते हैं. ಯಾರು ಶ್ರೇಷ್ಠ ಅಧಿಕಾರದಲ್ಲಿರ್ತಕ್ಕಂಥವ್ರು ಇರ್ತಾರೆ ಅವರು ಚಿಕ್ಕವರಿರೋರಿಗೆ ಗೌರವವನ್ನು ಕೊಡಬೇಕಾಗತ್ತೆ. ದರ್ಬಾರ್ भी नंबरवार बैठते हैं. ದರ್ಬಾರು ಕೂಡ ನಂಬರ್ವಾರ್ ಆಗಿ ಕೂತ್ಕೊಳ್ಳುತ್ತೆ. ಬಾಬಾ ತೋ ಅನುಭವಿ है ना. ಬಾಬಾ ಅವರಂತೂ ಅನುಭವಿಯಾಗಿದ್ದಾರೆ. यहाँ की दरबार है पतित राजाओं की. पावन राजाओं की दरबार कैसे होंगे. ಇಲ್ಲಿನ ದರ್ಬಾರು ಪತಿತ ರಾಜರದಿದೆ. ಪಾವನ ರಾಜರದು ದರ್ಬಾರ್ ಹೇಗಿರುತ್ತೆ. जबकि इन्हों का पास इतना धन है उन्हों के घर भी इतना अच्छे होंगे. ಯಾವಾಗ ಇವ್ರದ್ದು ಇಷ್ಟೊಂದು ಸಂಪತ್ತಿತ್ತು ಅವ್ರದ್ದು ಕೂಡ ಮನೆ ಇಷ್ಟೊಂದು ಇತ್ತು. ಅಭಿ ತುಮ್ ಜಾನ್ತೆ ಹೋ ಬಾಬಾ ಹಮ್ಕೋ ಪಡಾ ರಹೆ. ಈಗ ನೀವು ತಿಳ್ಕೊಂಡಿದ್ದೀರಿ ತಂದೆ ನಮ್ಗೆ ಇಷ್ಟೊಂದು ಓದಿಸ್ತಾ ಇದ್ದಾರೆ. ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ. ಸ್ವರ್ಗದ ಸ್ಥಾಪನಾ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಹಮ್ ಮಹಾರಾಣಿ ಮಹಾರಾಜ ಸ್ವರ್ಗಕ್ಕೆ ಬಂತೆ ಹೇ. ನಾವು ಕೂಡ ಮಹಾರಾಜರು ಮಹಾರಾಣಿಗಳು ಸ್ವರ್ಗದವರು ಆಗ್ತೇವೆ. ಫಿರ್ ಹಮ್ ಗಿರ್ತೆ ಗಿರ್ತೆ ಭಕ್ತ ಬನೆಂಗೆ. ಪಹಲೆ ಶಿವ ಬಾಬಾ ಕಿ ಪೂಜಾರಿ ಬನೆಂಗೆ. ಕೆಳಗಡೆಗೆ ಇಳಿತಾ ನಾವು ಭಕ್ತರಾಗ್ತೇವೆ. ಮೆಟ್ಲು ಇಳ್ಕೊಂಡು ಶಿವಬಾಬಾ ಅವ್ರಿಗೆ ನಾವು ಪೂಜಾರಿಗಳು ಆಗ್ತೇವೆ. ಜಿಸ್ನೆ ಸ್ವರ್ಗ ಕಾ ಮಾಲಿಕ್ ಬನಾಯ ಉನ್ಕಿ ಭಿ ಪೂಜಾ ಕರೆಂಗೆ. ಯಾರು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ರೋ ಅವ್ರಿಗೆ ಪೂಜೆಗಳನ್ನು ಮಾಡ್ತೀವಿ. ವಹ ಹಮ್ಕೋ ಬಹುತ್ ಸಾಹುಕಾರ ಬನಾತೆ ಹೇ. ತಂದೆ ಬಂದು ನಮ್ಮನ್ನು ತುಂಬ ಸಾಹುಕಾರರನ್ನಾಗಿ ಮಾಡ್ತಾರೆ. ಅಭಿ ಭಾರತ್ ಕಿತ್ನಾ ಗರೀಬ್ ಹೈ. ಜೋ ಜಮೀನ್ 500 रुपये की ली थी उनकी वैल्यू आज
5,000 से भी अधिक हो गई है. ಯಾವ ಜಮೀನನ್ನು 500 ರೂಪಾಯಿಗೆ ತೊಗೊಂಡಿದ್ರೋ ಅದರ ಬೆಲೆಯನ್ನು ಇವತ್ತು 5,000 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಭಾಳ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಸಬ್ ಆರ್ಟಿಫಿಷಿಯಲ್ ಧಾಮ ಇವೆಲ್ಲ ಕೃತಕವಾಗಿರ್ತಕ್ಕಂಥ ಬೆಲೆಗಳು. यहाँ तो धरनी का भी मूल्य होता नहीं. ಸತ್ಯುಗದಲ್ಲಿ ಭೂಮಿಗೆ ಬೆಲೆ ಅಂತಕ್ಕಂಥದ್ದು ಇರೋದಿಲ್ಲ. ಜಿನ್ಕೋ ಜಿತನಾ ಚಹಿಯೆ ಲೇವೆ, ಯಾರಿಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಢೇರ್ ಕಿ ಢೇರ್ ಜಮೀನು ಪಡಿ ಹೋಂಗೆ, ಅನೇಕ ಜಮೀನುಗಳು ನಿಮ್ಮ ಹತ್ರ ಇರುತ್ತೆ. ಮೀಠಿ ನದಿಯಾಂ ಪರ್ ತುಮಾರ ಮೆಹಲ್ ಹೋಂಗೆ, ಮಧುರವಾದ ನದಿಗಳ ತೀರಗಳಲ್ಲಿ ನಿಮ್ಮ ಮನೆಗಳು ಇರುತ್ತೆ. ಮನುಷ್ಯ ಬಹುತ್ ಥೋಡೆ ಹೋಂಗೆ, ಪ್ರಕೃತಿ ದಾಸಿ ಹೋಂಗೆ, ಜನರು ತುಂಬ ಕಮ್ಮಿ ಇರ್ತಾರೆ, ಪ್ರಕೃತಿ ದಾಸಿಯಾಗಿರುತ್ತೆ. ಫಲ್ ಫೂಲ್ ಬಹುತ್ ಅಚ್ಚೆ ಮಿಲ್ತೆ रहेंगे, ಹೂವು ಹಣ್ಣು ತುಂಬ ಸಿಗ್ತಾ ಇರುತ್ತೆ. ಅಭಿ ತೋ ಕಿತ್ನಿ ಮೆಹನತ್ ಕರ್ನಿ ಪಡ್ತಿ ಹೈ, ಈಗಂತೂ ಎಷ್ಟು ಕಷ್ಟ ಪಡಬೇಕಾಗತ್ತೆ. ತೋ ಅನ್ನ ನಹಿ ಮಿಲ್ತಾ ಹೈ, ಅನ್ನ ಸಿಕ್ಕೋದಿಲ್ಲ. ಮನುಷ್ಯ ಬಹುತ್ ಭೂಕ್ ಪ್ಯಾಸ್ ಮೇ ಮರ್ತೆ रहते हैं, ಜನರು ತುಂಬ ಹೊಟ್ಟೆ ಹಸಿವಿನಿಂದ ಸಾಯ್ತಾ ಇರ್ತಾರೆ. तो गीत सुनने से तुम्हारा रोमांच कड़े हो जाना चाहिए. ಈ ಹಾಡುಗಳನ್ನು ಕೇಳ್ತಾ ಇದ್ದಾಗ ನಿಮ್ಮ ಮೈ ರೋಮಾಂಚನ ಆಗ್ತಾ ಇರಬೇಕು. ಬಾಬಾ ಕೋ ಗರೀಬ್ ನಿವಾಸ್ कहते हैं ना, ಗರೀಬ್ ನಿವಾಸ್ का अर्थ समझा है ना. ತಂದೆಗೆ ಬಡವರ ಬಂಧು ಅಂತ ಹೇಳಲಾಗುತ್ತೆ. ಬಡವರ ಬಂಧು ಅರ್ಥವನ್ನು ಕೂಡ ನೀವು ತಿಳ್ಕೊಂಡಿರ್ತೀರಿ. ಕಿಸ್ಕೋ ಸಾಹುಕಾರ ಬನಾತೆ ಹೈ, ಬಾಬಾ ಅವರು ಸಾಹುಕಾರನಾಗಿ ಮಾಡ್ತಾರೆ. ಜರೂರ್ ಯಹಾ ಆಯಂಗೆ ಉನ್ಕೋ ಸಾಹುಕಾರ ಬನಾಯಂಗೆನಾ, ಅವಶ್ಯಕವಾಗಿ ಇಲ್ಲೇ ಬಂದು ಅವ್ರಿಗೆ ಸಾಹುಕಾರನಾಗಿ ಮಾಡ್ತಾರೆ. तुम बच्चे जानते हो हमको पावन से पतित बनने में 5,000 ವರ್ಷ लगते हैं. ನೀವು ತಿಳ್ಕೊಂಡಿದ್ದೀರಿ ನಮಗೆ ಪಾವನರಿಂದ ಪತಿತರಾಗಲಿಕ್ಕೆ 5,000 ವರ್ಷ ಹಿಡಿಸ್ತು. ಅಭಿ ಫಿರ್ ಫಟ್ ಸೆ ಬಾಬಾ ಪತಿತ್ ಸೆ ಪಾವನ್ ಬನಾತೆ. ಈಗ ಪುನಃ ತಂದೆ ಬಂದು ಪತಿತರಾಗಿರೋರನ್ನು ಪಾವನರನ್ನಾಗಿ ಮಾಡ್ತಾರೆ. ಊಂಚೆತೆ ಊಂಚ ಬನಾತೆ ಹೈ, ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತಾರೆ. 1 ಸೆಕೆಂಡ್ ಮೇ ಜೀವನ್ ಮುಕ್ತಿ ಮಿಲ್ ಜಾತಿ ಹೈ, 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಅಂತಕ್ಕಂಥದ್ದು ಸಿಕ್ಕುತ್ತೆ. कहते हैं बाबा हम आपका हूँ, ಬಾಬಾ कहते बच्चे तुम विश्व के मालिक हो. ನೀವು ಹೇಳ್ತೀರಾ ಬಾಬಾ ನಾವು ನಿಮ್ಮವರಾಗಿದ್ದೀವಿ ಅಂತ, ನೀವು ಹೇಳ್ತೀರಾ ನಾವು ವಿಶ್ವದ ಮಾಲೀಕರಾಗ್ತೇವೆ. ಬಚ್ಚಾ ಪೈದಾ ಹುವಾ ಫಿರ್ ವಾರಿಸ್ ಬನಾ, ಮಕ್ಕಳು ಹುಟ್ತಾ ಇದ್ದಂಗೆ ಅವರು ವಾರಸ್ದಾರಾಗ್ತಾರೆ. ಕಿತ್ನಿ ಖುಷಿ ಹೋತಿ ಹೈ, ಎಷ್ಟೊಂದು ಖುಷಿ ಆಗುತ್ತೆ. ಬಚ್ಚೋಂ ಕೋ ದೇಖ್ ಚಹರಾ ಉತ್ತರ್ ಜಾತಾ ಹೈ, ಮಕ್ಕಳನ್ನು ನೋಡಿ ಚಹರೆ ಅಂತಕ್ಕಂಥದ್ದು ಇಳಿದು ಬಿಡುತ್ತೆ. ಯಹಾ ತೋ ಸಭಿ ಆತ್ಮಯೇ ಬಚ್ಚೆ ಹೇ, ಇಲ್ಲಂತೂ ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ. ಅಭಿ ಪತಾ ಪಡಾ ಹೈ ಹಮ್ 5,000 ವರ್ಷ ಪಹಲೆ ಸ್ವರ್ಗಕ್ಕೆ ಮಾಲೀಕ್ ಥೆ, ನಾವು ಕೂಡ 5,000 ವರ್ಷಗಳ ಹಿಂದೆ ಮಾಲೀಕರಾಗಿದ್ವಿ ಸ್ವರ್ಗಕ್ಕೆ. ಬಾಬಾನೇ ಐಸಾ ಬನಾಯಾ ಥಾ, ತಂದೆ ಕೂಡ ನಮ್ಮನ್ನು ಆ ರೀತಿ ಮಾಡಿದರು. ಶಿವ ಜಯಂತಿ ಭಿ ಮನಾತೆ ಪರಂತು ಯಾ ನಹಿ ಜಾನ್ತೆ ಕಿ ಯಾ ಕಬ್ ಆಯಾ ಥಾ. ಶಿವರಾತ್ರಿನೂ ಮಾಡಿಸ್ತಾರೆ, ಆದರೆ ಇದನ್ನು ತಿಳ್ಕೊಂಡಿಲ್ಲ ಯಾವಾಗ ಬಂದಿತ್ತು ಅಂತ. ಲಕ್ಷ್ಮೀನಾರಾಯಣ ಕ ರಾಜ್ಯತ್ತ, ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು. ಯಹ ಭಿ ಕೋಯಿ ನಹಿ ಜಾನ್ತೆ, ಇದನ್ನು ಕೂಡ ಯಾರೂ ತಿಳ್ಕೊಂಡಿಲ್ಲ. ಜಯಂತಿ ಮನಾತೆ ಸಿರ್ಫ್ ಲಿಂಗ ಕೆ ಬಡೆ ಮಂದಿರ್ ಬನಾತೆ ಹೈ, ಜಯಂತಿನೂ ಮಾಡ್ತಾರೆ, ದೊಡ್ಡ ದೊಡ್ಡ ಲಿಂಗಗಳನ್ನು ಕೂಡ ಮಾಡ್ತಾ ಇರ್ತಾರೆ. परंतु कैसे आया क्या आकर किया कुछ नहीं जानते. ಆದರೆ ಹೇಗೆ ಬಂದರು, ಬಂದು ಏನು ಮಾಡಿದ್ರು ಅನ್ನೋದನ್ನು ಏನೇನೋ ತಿಳ್ಕೊಂಡಿಲ್ಲ. ಇನ್ಕೋ ಕಹಾ ಜಾತಾ ಹೈ ಬ್ಲೈಂಡ್ ಫೇತ್, ಇದಕ್ಕೆ ಹೇಳಲಾಗತ್ತೆ ಅಂಧಶ್ರದ್ಧೆ. ಅಂಧಶ್ರದ್ಧಾ ಯಹ ಪತಾ ಹಿ ನಹಿ ಹಮಾರಾ ಧರ್ಮ ಕೌನ್ ಸಾ ಥಾ ಕಬ್ ಸ್ಥಾಪನಾ. ಜನಕ್ಕೆ ಈ ಧರ್ಮ ನಮ್ಮದು ಯಾವುದು, ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟು ಸುಖ ಭಗವಂತ ಕೊಟ್ಟಿದ್ರು ಅನ್ನೋದನ್ನು ಮಾತ್ರ ತಿಳ್ಕೊಂಡಿಲ್ಲ ಅಂತ ಮರ್ತೋಗ್ಬಿಟ್ಟಿದ್ದಾರೆ. ಭಗವಂತ ಕೊಟ್ಟಿರೋ ಅಂಥ ಸ್ವರ್ಗನೂ ಹೊರಟೋಯ್ತು, ಭಗವಂತ ಕೊಟ್ಟಿದ್ದಂಥ ಆಸ್ತಿನೂ ಹೊರಟೋಯ್ತು ಅನ್ನುವಂಥದ್ದು ಎಲ್ಲ ತಿಳ್ಕೊಂಡೇ ಇಲ್ಲ. ಅಂಧಶ್ರದ್ಧೆಯಲ್ಲಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो और धर्म वालों को पता है बुद्ध कब आया, तिथि तारीख भी शिव बाबा की लक्ष्मी नारायण की तिथि तारीख नहीं है. तो ಬಾಬಾ ಹೇಳ್ತಾರೆ ಶಿವ ಬಾಬಾ ಅವ್ರದ್ದಾಗಲಿ ಲಕ್ಷ್ಮೀನಾರಾಯಣರದ್ದಾಗಲಿ ಯಾವುದೇ ತಿಥಿ ತಾರೀಕಿಲ್ಲ. 5,000 ವರ್ಷ ಕಿ ಬಾತ್ ತೋ ಲಾಖೋ ವರ್ಷ ಲಿಖ್ ದಿಯಾ. 5,000 ವರ್ಷದ ವಿಚಾರಗಳನ್ನು ಲಕ್ಷಾಂತರ ವರ್ಷಗಳು ಅಂತ ಮಾಡಿಟ್ಬಿಟ್ಟಿದ್ದಾರೆ. ಲಾಖೋ ವರ್ಷ ಕಿ ಬಾತ್ ಕಿಸ್ಕೋ ಭಿ ಆ ನಹಿ ಸಕೆಂಗೆ. ಲಕ್ಷಾಂತರ ವರ್ಷದ ಮಾತುಗಳು ಯಾರಿಗೂ ಬುದ್ಧಿನಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ.
भारत में देवी देवता धर्म कब था यह भी समझते नहीं. ಭಾರತ ದೇಶದಲ್ಲಿ ದೇವಿ ದೇವತಾ ಧರ್ಮ ಯಾವಾಗಿತ್ತು ಅನ್ನೋದನ್ನು ಕೂಡ ಯಾರೋ ತಿಳ್ಕೊಂಡೇ ಇಲ್ಲ. लाखों वर्ष के हिसाब से तो भारत की आबादी सबसे बड़ी होनी चाहिए. ಲಕ್ಷಾಂತರ ವರ್ಷಗಳ ಲೆಕ್ಕದಿಂದ ಭಾರತ ದೇಶದ ಒಂದು ಜನಸಂಖ್ಯೆ ತುಂಬ ಜಾಸ್ತಿ ಇರಬೇಕಾಗಿತ್ತು ಅಂತ. लाखों वर्ष में कितने मनुष्य पैदा होते हैं. ಲಕ್ಷಾಂತರ ವರ್ಷಗಳು ಅಂತ ಏನಾನ ಇದ್ಬಿಟ್ಟಿದ್ರೆ ಎಷ್ಟು ಜನ ಸೃಷ್ಟಿ ಆಗಿಬಿಡ್ತಾರೆ. ಬೇಶುಮಾರ್ ಮನುಷ್ಯ ಹೋ ಜಾಯ್, ಲೆಕ್ಕವಿಲ್ಲದಷ್ಟು ಜನ ಆಗೋಗ್ಬಿಡ್ಬೇಕು ಅಂತಾರೆ. इतने तो नहीं है ना, तो है और ही कमती हो गई. ಇಷ್ಟೊಂದಂತೂ ಇಲ್ವಲ್ಲ, ಕಡಿಮೆ ಆಗ್ತಾ ಇದೆ. ಸಬ್ ಬಾತೆ ಬಾಪ್ ಬೈಟ್ ಸಮಜಾತೆ, ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. मनुष्य सुनते तो कहते हैं यह बातें तो कभी नहीं सुनी ना कोई ಶಾಸ್ತ್ರೋं में पढ़ी. ಯಾವಾಗ ಹೊಸದಾಗಿ ಕೇಳ್ತಾರೆ ಜನರು, ಈ ಮಾತುಗಳು ನಾವು ಎಲ್ಲಿ ಕೇಳಿಲ್ಲ, ಶಾಸ್ತ್ರಗಳಲ್ಲಿ ಓದಿಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಹೇಳಿ, ಇವೆಲ್ಲ ಅದ್ಭುತವಾದ ವಿಚಾರಗಳು, ಹೊಸ ಜ್ಞಾನ ಹೊಸ ಪ್ರಪಂಚಕ್ಕೋಸ್ಕರ ಪರಮಾತ್ಮನೇ ಹೇಳ್ತಾ ಇದ್ದಾರೆ ಅಂತ ತಿಳಿಸ್ಬಿಡಿ ಅಂತಾರೆ. ಹೊಸ ನಾಲೆಡ್ಜ್ ತಾನೇ ನಮ್ಗೆ ಸಿಗ್ತಾ ಇರೋದು. अभी तुम बच्चों की बुद्धि में सारा ಚಕ್ರ का ನಾಲೆಡ್ಜ್ है. ಈಗ ನಿಮ್ಮ ಬುದ್ಧಿನಲ್ಲಿ ಟೋಟಲ್ ಚಕ್ರದ ಜ್ಞಾನ ಇದೆ ಅಂತಾರೆ. ಅಂದರೆ ಕಾಲಚಕ್ರ ಯಾವ ಥರ ಸುತ್ತಾ ಇದೆ ಅನ್ನೋ ಜ್ಞಾನ ಇದೆ. तो यह बहुत जन्मों का अंत के भी अंत में अब पतित आत्मा है. ಇದು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಯಾವಾಗ ಇವರು ಪತಿತ ಆಗ್ಬಿಡ್ತಾರೆ, ಆಗ ಸತೋ ಪ್ರಧಾನ ಇದ್ದರೂ ಈಗ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಪುನಃ ಸತೋ ಪ್ರಧಾನ ಆಗಬೇಕಾಗಿದೆ. ಆತ್ಮಗಳು ಮೊದಲು ಸತೋ ಪ್ರಧಾನ ಇದ್ವು, ಈಗ ಹಿಂಗೆ ಆಗಿಬಿಟ್ಟಿದ್ದಾವೆ, ಮತ್ತೆ ಹಂಗಾಗಬೇಕು. ತುಮ್ ಆತ್ಮಂಕೋ ಅಬ್ ಶಿಕ್ಷಾ ಮಿಲ್ ರಹಿ ಹೇ. ಆತ್ಮ ಕಾನೋ ದ್ವಾರ ಸುನ್ತಿ ಹೇ. ಈಗ ನೀವು ಆತ್ಮಗಳಿಗೆ ಎಜುಕೇಷನ್ ಸಿಗ್ತಾ ಇದೆ. ಆತ್ಮ ಕಿವಿಗಳ ಮುಖಾಂತರ ಕೇಳ್ತಾ ಇದೆ ಮತ್ತು ಶರೀರ ಅಲ್ಲಾಡಿಸುತ್ತೆ. ಆತ್ಮ ಸುನ್ತಿ ಹೇ. ಶರೀರ ಒಳಗಡೆ ಆತ್ಮ ಇದ್ದಾಗ ಶರೀರ ತೂಗುತ್ತೆ, ಕೈ ಕಾಲೆಲ್ಲ ಅಲ್ಗಾಟ ಇರುತ್ತೆ ಅಲ್ವಾ. ಆತ್ಮ ಯಾವಾಗ ಇರುತ್ತೆ ಆವಾಗೆಲ್ಲ ನಡೆಯುತ್ತೆ. ಬರೋಬರ ಆತ್ಮ 84 ಜನ್ಮ ಲೇತಿ ಹೇ. ಯಾವಾಗ ನಾವೇ ಆತ್ಮಗಳು 84 ಜನ್ಮಗಳನ್ನು ತೆಗೆದುಕೊಂಡ್ವಿ, 84 ಜನ್ಮೊಮ್ಮೆ 84 ಮಾ ಬಾಪ್ ಜರೂರ್ ಮಿಲೆ ಹೋಂಗೆ. 84 ಜನ್ಮಗಳಲ್ಲಿ 84 ಅಪ್ಪ ಅಮ್ಮಂದರು ಸಿಕ್ಕಿದ್ರು. ಯಾ ಬಿ ಹಿಸಾಬ್ ಐನ, ಇದು ಕೂಡ ಲೆಕ್ಕ ಇದೆಯಲ್ವಾ. ಬುದ್ಧಿ ಮೇ ಆತಾ ಹೇ ಹಮ್ 84 ಜನ್ಮ ಲೇತೆ. ಬುದ್ಧಿನಲ್ಲಿ ಬರುತ್ತೆ, ನಾವೇ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ. ಫಿರ್ ಕಮ್ ಜನ್ಮ ವಾಲಾ ಬಿ ಹೋಂಗೆ, ಮತ್ತು ಕಡಿಮೆ ಜನ್ಮಗಳವರು ಆಗಿರ್ತೇವೆ. ಬಾಬಾ ವೈಟ್ ಸಮಜಾತೆ ಶಾಸ್ತ್ರೋं में क्या क्या बातें लिखी है. ಶಾಸ್ತ್ರಗಳಲ್ಲಿ ಏನೇನೆಲ್ಲ ಬರೆದು ಬಿಟ್ಟಿದ್ದಾರೆ ಅಂತಾರೆ. तुम्हारे लिए तो फिर 84 जन्म कहते हैं, मेरे लिए तो अनगिनित बेशुमार जन्म कह देते. ನಿಮಗೋಸ್ಕರ 84 ಜನ್ಮ ಅಂತ ಹೇಳ್ತಾರೆ, ನನಗೋಸ್ಕರ ಲೆಕ್ಕವಿಲ್ಲದಷ್ಟು ಜನ್ಮಗಳು ಅಂತ ಬರೆದು ಬಿಟ್ಟಿದ್ದಾರೆ ಅಂತ. ಕಣ್ ಕಣ್ಮೆ ಪತ್ತರ್ ಬಿತ್ತರ್ ಮೇ ಠೋಕ್ ದಿಯ. ಕಣಕಣದಲ್ಲಿ ಕಲ್ಲು ಮಣ್ಣು ಎಲ್ಲದರಲ್ಲಿ ಹಾಕಿಬಿಟ್ಟಿದ್ದಾರೆ. ಬಸ್ ಜಿದರ್ ದೇಖ್ತಾ ಹೂँ ತೂ ಹಿ ತೂ. ಎಲ್ಲೇ ನೋಡಿದ್ರು ನೀನೇ ನೀನು ಅಂತ ಹೇಳ್ಬಿಡ್ತಾರೆ. कृष्ण की आत्मा है मथुरा वृंदावन में ऐसा ऐसे कहते रहते. ಕೃಷ್ಣ ಬೃಂದಾವನದಲ್ಲಿ ಈ ರೀತಿ ಹೇಳ್ತಾರೆ. ಕೃಷ್ಣ ही स्वर्गवासी सर्वव्यापी है. राधे पंथ वाले भी कहेंगे राधे ही राधे है. ಕೃಷ್ಣನು ಸರ್ವ್ಯಾಪಿ ಅಂತ ಹೇಳ್ಕೊಂಡ್ಬಿಡ್ತಾರೆ. ರಾಧಾ ಪಂಥದವರು ಎಲ್ಲ ಕಡೆಯಲ್ಲಿ ರಾಧೆನೇ ರಾಧೆ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ತುಮ್ ಬಿ ರಾಧೆ ಹಮ್ ಬಿ ರಾಧೆ, ನೀವು ರಾಧೆ ನಾವು ರಾಧೆ ಅಂದ್ಬಿಡ್ತಾರೆ. ಭಜನೆ ಮಾಡಬೇಕಾದ್ರೆ ಹಂಗೆ. ತೋ ಏಕ್ ಬಾಪ್ ಹಿ ಬರೋಬರ್ ಗರೀಬ್ ನಿವಾಸ್ ಹೇ. ಹೇಳಬೇಕಂದ್ರೆ ಬಡವರ ಬಂಧು ಯಾರೋ ಒಬ್ಬರೇ ತಂದೆ ಆಗಿರ್ತಾರೆ. ಭಾರತ ಜೋ ಸಬ್ಸೆ ಸಾಹುಕಾರ ತಾ ಅಭಿ ಸಬ್ಸೆ ಗರೀಬ್ ಬನಾ ಹೇ. ನೋಡಿ, ಎಲ್ಲಕ್ಕಿಂತಲೂ ಶ್ರೀಮಂತ ದೇಶ ಆಗಿದ್ದು ಭಾರತ ದೇಶ, ಎಲ್ಲಕ್ಕಿಂತಲೂ ಜಾಸ್ತಿ ಬಡ ದೇಶ ಆಗಿರುವಂಥದ್ದು ಯಾವುದೋ ಇದೇ ಭಾರತ ಆಗಿದೆ. ಇಲ್ಲೇ ಬಾಬಾ ಅವ್ರು ಬರಬೇಕಾಗತ್ತೆ. इसलिए मुझे भारत में ही आना पड़े. ನಾನು ಕೂಡ ಭಾರತ ದೇಶದಲ್ಲೇ ಬರಬೇಕಾಗಿ ಬರುತ್ತೆ. यह बना बनाया ड्रामा है, इसमें ज़रा भी फर्क नहीं हो सकता है. ಇದು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ನಾಟಕ ಆಗಿದೆ. ಇದರಲ್ಲಿ ಒಂಚೂರು ಕೂಡ ಹೆಚ್ಚು ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ.
ಡ್ರಾಮಾ ಜೋ ಶೂಟ್ ಹುआ है वह ಹೂಬಹು ರಿಪೀಟ್ ಹೋಗಾ. ಡ್ರಾಮಾ ಏನು ಶೂಟ್ ಆಗಿದೆ ಅದು ಆ್ಯಸ್ ಇಟ್ ಈಸ್ ರಿಪೀಟ್ ಆಗುತ್ತೆ. ಇಸ್ಮೇ ಪಾಯಿ ಕಾ ಭಿ ಫರ್ಕ್ ನಹೀ ಹೋ ಸಕ್ತಾ. ಇದರಲ್ಲಿ ಒಂದು ಪೈಸಾ ಅಷ್ಟು ವ್ಯತ್ಯಾಸ ಇಲ್ಲ ಅಂತ. ಡ್ರಾಮಾ ಕಾ ಭಿ ಪತಾ ಹೋನಾ चाहिए. ಡ್ರಾಮಾ ಮನ ಡ್ರಾಮಾ, ನಾಟಕದ ಬಗ್ಗೆ ಗೊತ್ತಿರಬೇಕು. ನಾಟಕ ಅಂದರೆ ನಾಟಕ ತೋ ಹೋತಾ ಹೈ ಹದ್ ಕಾ ಡ್ರಾಮಾ ಯಾ ಬೇಹದ್ ಕಾ ಡ್ರಾಮಾ. ಅಲ್ಲಿರೋವಂಥದ್ದು ಹದ್ದಿನ ಡ್ರಾಮಾಗಳು, ಇದು ಬೇಹದ್ದಿನ ಡ್ರಾಮಾ. ಇಸ್ ಬೇಹದ್ ಕಾ ಡ್ರಾಮಾಕ್ಕೆ ಆದಿ ಮಧ್ಯಾಂತ ಕೋ ಕೋಯಿ ನಹೀ ಜಾನ್ತೆ ಹೇ. ಇಷ್ಟು ದೊಡ್ಡ ಬೇಹದ್ದಿನ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಯಾರೂ ತಿಳ್ಕೊಂಡಿಲ್ಲ ಅಂತೂ ಗರೀಬ್ ನಿವಾಜ್ ನಿರಾಕಾರ ಭಗವಾನ್ ಕೋ ಹಿ ಮಾನೆಂಗೆ, ಕೃಷ್ಣ ಕೋ ನಹಿ ಮಾನೆಂಗೆ. ಬಡವರ ಬಂಧು ಅಂತೇ ಬಿಟ್ಟು ಯಾರಿಗೆ ಹೇಳಲಾಗತ್ತೆ? ನಿರಾಕಾರ ಭಗವಂತನಿಗೆ ಹೇಳಲಾಗತ್ತೆ, ಕೃಷ್ಣನಿಗೆ ಇಲ್ಲ ಅಂತಾರೆ ಬಾಬಾ. ಕೃಷ್ಣ ತೋ ಧನವಾನ್ ಸತ್ಯುಗ್ ಕಾ ಪ್ರಿನ್ಸ್ ಬಂತೆ. ಶ್ರೀಕೃಷ್ಣ ಅಂತೂ ಧನವಂತರಾಗಿದ್ರು, ಸತ್ಯುಗದ ಪ್ರಿನ್ಸ್ ಆಗಿದ್ರು. ಭಗವಾನ್ ಕೋ ಭಿ ಅಪ್ನಾ ಶರೀರ ಹೈ ನಹಿ. ಭಗವಂತನಿಗೂ ತಮ್ಮದೇ ಆದಂಥ ಶರೀರ ಇಲ್ಲ. ಆಕರ್ ತುಮ್ ಬಚ್ಚೋಂ ಕೋ ಧನವಾನ್ ಬನಾತೆ. ಶಿವಬಾಬಾ ಬಂದು ತಾವು ಮಕ್ಕಳಿಗೆ ಮತ್ತೆ ಸಾಹುಕಾರನಾಗಿ ಮಾಡ್ತಾರೆ. ತುಮಕೋ ರಾಜ್ಯೋಗಕ್ಕೆ ಶಿಕ್ಷಾ ದೇತೆ ಹೇ. ನಿಮಗೆ ಬಂದು ನಾನು ರಾಜಯೋಗದ ಶಿಕ್ಷಣವನ್ನು ಕೊಡ್ತೀನಿ. ಪಢಾಯಿ ಸೆ ಬ್ಯಾರಿಸ್ಟರ್ ಆದಿ ಬನ್ಕರ್ ಫಿರ್ ಕಮಾಯಿ ಕರ್ತೆ. ಓದಿಸ್ಬಿಟ್ಟು ಬ್ಯಾರಿಸ್ಟರನ್ನೆಲ್ಲ ಮಾಡಿ ಮತ್ತೆ ಸಂಪಾದನೆ ಮಾಡಿಸ್ತಾರೆ. ಬಾಪ್ ಭಿ ತುಮಕೋ ಅಭಿ ಪಢಾತೆ ಹೇ. ತಂದೆ ಕೂಡ ಈಗ ಬಂದು ಓದಿಸ್ತಾ ಇದ್ದಾರೆ. ತುಮ್ ಭವಿಷ್ಯ ಮೇ ನರ್ಸೆ ನಾರಾಯಣ್ ಬಂತೆ ಹೋ. ನೀವು ಕೂಡ ಭವಿಷ್ಯದಲ್ಲಿ ಏನಾಗ್ತೀರಾ? ನರನಿಂದ ನಾರಾಯಣ ಆಗ್ತೀರಾ. ತುಮಾರ ಜನ್ಮ ತೋ ಹೋಗಾನ, ನಿಮ್ಮ ಜನ್ಮ ಕೂಡ ಆಗುತ್ತಲ್ವ. ಐಸಾ ನಹಿ ಸ್ವರ್ಗ ಕೊಯ್ ಸಮುದ್ರ ಸೆ ನಿಕಲ್ ಆಯೇಗಾ. ಈ ರೀತಿನೆಲ್ಲ ಸ್ವರ್ಗ ಸಮುದ್ರದಿಂದ ಹುಟ್ಟುತ್ತೇ ಇಲ್ಲ. ಕೃಷ್ಣನೇ ಭಿ ಜನ್ಮ ಲಿಯಾ ಹೇನಾ. ಶ್ರೀಕೃಷ್ಣನ ಜನ್ಮ ತೊಗೊಂಡಿದ್ರಲ್ಲ, ಕಂಸಪುರಿ ಆದಿ ತೋ ಉಸ್ ಸಮಯ ಥೀ ನಹಿ. ಕಂಸಪುರಿ ಆ ಸಮಯದಲ್ಲಿ ಇರಲಿಲ್ಲ ಅಂತಾರೆ. ಕೃಷ್ಣ ಕಾ ಕಿತ್ನಾ ನಾಮ್ ಗಾಯಾ ಜಾತಾ ಹೈ. ಶ್ರೀಕೃಷ್ಣಂದು ಎಷ್ಟೊಂದು ಹೆಸರು ಗಾಯನ ಇದೆ. ಉನ್ಕಾ ಬಾಪ್ ಗಾಯನ್ ನಹಿ. ಅವ್ರ ಅಪ್ಪನಿಗೆ ಇಷ್ಟು ಗಾಯನ ಇಲ್ಲ ಅಂತ. ಯಾರಿಗೆ? ವಸುದೇವನ್ಗೆ. ಉನ್ಕಾ ಬಾಪ್ ಕಹಾ ಹೈ? ಜರೂರ್ ಕೃಷ್ಣ ಕಿಸಿ ಕಾ ಬಚ್ಚಾ ಹೋಗನ. ಅವರಪ್ಪ ಎಲ್ಲಿದ್ರು? ಕೃಷ್ಣನೂ ಕೂಡ ಯಾರೋ ಮಗುವಾಗಿದ್ರಲ್ಲ. ಕೃಷ್ಣ ಜಬ್ ಜನ್ಮ ಲೇತೆ ಹೈ ತಬ್ ಥೋಡಾ ಬಹುತ್ ಪತಿತ್ ರಹತೆ. ನೋಡಿ, ಕೃಷ್ಣ ಹುಟ್ಟೋ ಟೈಮ್ನಲ್ಲಿ ಸ್ವಲ್ಪ ಜನ ಪತಿತರು ಇರ್ತಾರೆ. ಜಬ್ ಯಾ ಬಿಲ್ಕುಲ್ ಖತಮ್ ಹೋ ಜಾತೆ ತಬ್ ಗದ್ದಿ ಪರ್ ಬೈಠತೆ. ಯಾವಾಗ ಪೂರ್ತಿ ಪತಿತರು ಸಮಾಪ್ತಿ ಆಗಿಬಿಡ್ತಾರೆ ಆವಾಗ ಕೃಷ್ಣ ಗದ್ದಿ ಮೇಲೆ ಕೂತ್ಕೊತಾರೆ. ಅಪ್ನಾ ರಾಜ್ಯ ಲೇ ಲೇತೆ ಹೈ. ಅಂದರೆ ಶ್ರೀಕೃಷ್ಣ ತನ್ನ ರಾಜ್ಯವನ್ನು ಕೈಗೆ ತಗೊತಾರೆ. ತಬ್ ಸೇ ಹಿ ಉನ್ಕಾ ಸಂವತ್ ಶುರು ಹೋತಾ ಹೈ. ಆವಾಗಿಂದ ಅವ್ರದ್ದು ಸಂವತ್ಸರ ಶುರುವಾಗುತ್ತೆ. ಅಂದರೆ 111 ಬಿಗಿನ್ ಹೆಂಗಾಗುತ್ತೆ? 1ನೇ ದಿನಾಂಕ, 1ನೇ ತಿಂಗಳು, 1ನೇ ಇಸ್ವಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಬಾಬಾ ಅವರು ತಿಳಿಸ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ ಸೇ ಸಂವತ್ ಶುರು ಹೋತಾ ಹೈ. ಲಕ್ಷ್ಮೀನಾರಾಯಣರು ಸಿಂಹಾಸನ ಮೇಲೆ ಕೂತ್ಕೊಂಡಾಗ ಅವ್ರದ್ದು ಸಂವತ್ಸರ ಸ್ಟಾರ್ಟ್ ಅಂತಾರೆ. तुम पूरा हिसाब लिखते हो, उनका राज्य इतना समय फिर इतना समय, तो मनुष्य समझेंगे कल्प की आयु बड़ी नहीं हो सकता है. ನೀವು ಕೂಡ ಎಲ್ಲ ಹೇಳ್ಬೋದು, ಇವ್ರದ್ದಿಷ್ಟು ಸಮಯ ಅಂತ. ಕಲ್ಪದ ಆಯಸ್ಸು ಅಂತಕ್ಕಂಥದ್ದು ದೊಡ್ಡದಾಗಕ್ಕೆ ಸಾಧ್ಯ ಇಲ್ಲ. 5000 ವರ್ಷಕ್ಕೆ ಪೂರ ಹಿಸಾಬ್, 5000 ವರ್ಷಗಳ ಪೂರ್ಣ ಇತಿಹಾಸ ಇದೆ. ತುಮ್ ಬಚ್ಚೋಂ ಕಿ ಬುದ್ಧಿ ಮೇ ಆತಾ ಹೈ ನಾ, ಹಮ್ ಕಲ್ ಸ್ವರ್ಗಕ್ಕೆ ಮಾಲಿಕ್ ತೆ. ನೀವು ಮಕ್ಕಳ ಬುದ್ಧಿನಲ್ಲಿ ಬರುತ್ತಲ್ಲ, ನಾವು ನಿನ್ನೆ ಸ್ವರ್ಗಕ್ಕೆ ಮಾಲೀಕರಾಗಿದ್ವಿ. ಬಾಬಾನೇ ಬನಾಯಾ ತಾ ತಬ್ ತೋ ಉನ್ಕಾ ಹಮ್ ಶಿವ ಜಯಂತಿ ಮನಾನಾ ರಹೇ ಹೈ. ತಂದೆನೇ ಎಲ್ಲ ಮಾಡಿದ್ರು, ಅದರಿಂದನೇ ಶಿವ ಜಯಂತಿ ಎಲ್ಲ ಮಾಡಲಾಗ್ತಾ ಇದೆ. ತುಮ್ ಸಬ್ಕೋ ಮನಾತೆ ಹೋ, ಜಾನ್ತೆ ಹೋ. ಈಗ ನೀವು ಎಲ್ಲರಿಗೂ ತಿಳಿಸ್ಕೊಡ್ತೀರಾ, ಒಪ್ಕೊತೀರಾ. ಕ್ರೈಸ್ಟ್ ಗುರು ನಾನಕ್ ಆದಿ ಕಬ್ ಆಯಂಗೆ. ಯೇಸು ಕ್ರಿಸ್ತ ಯಾವಾಗ ಬರ್ತಾರೆ, ಗುರು ನಾನಕ್ ಯಾವಾಗ ಬರ್ತಾರೆ, ಯಾ ತುಮಕೋ ನಾಲೆಡ್ಜ್, ಇದು ನಿಮಗೆ ತಿಳುವಳಿಕೆ ಇದೆ ಅಂತಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಹೂಬಹು ರಿಪೀಟ್ ಹೋಗ್ತಿದೆ. ಪ್ರಪಂಚದ ಇತಿಹಾಸ ಆಸ್ ಇಟ್ ಈಸ್ ರಿಪೀಟ್ ಆಗ್ತಾ ಇರುತ್ತೆ. ಯಾ ಪಢಾಯಿ ಕಿತನಿ ಸಹಜ ಹೈ, ತುಮ್ ಸ್ವರ್ಗ ಕೋ ಜಾನ್ತೆ ಹೋ. ಈ ವಿದ್ಯೆ ಎಷ್ಟೊಂದು ಈಸಿ ಇದೆ, ಅದನ್ನು ನೀವು ಸ್ವರ್ಗವನ್ನು ಕೂಡ ತಿಳ್ಕೊಂಡಿದ್ದೀರಿ. ಬರೋಬರ್ ಭಾರತ ಸ್ವರ್ಗ ಭಾರತ ಅವಿನಾಶಿ ಖಂಡ ಹೈ. ಭಾರತ ಜೈಸಾ ಮಹಿಮಾ ಅವ್ರ ಕೊಯ್ಕಿ ಹೋ ನಹೀ ಸಕ್ತೆ ಹೈ. ಭಾರತ ದೇಶ ಸ್ವರ್ಗ ಆಗಿತ್ತು, ಭಾರತ ಅವಿನಾಶಿ ಆಗಿರೋ ಖಂಡ ಆಗಿತ್ತು.
ಭಾರತ ದೇಶದ ಮಹಿಮೆ ಬೇರೆ ಇನ್ಯಾವುದಕ್ಕೂ ಇಲ್ಲ ಅಂತ. सबको पतित से पावन बनाने वाला एक ही बाबा है. ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋರು ಒಬ್ಬರೇ ತಂದೆ ಆಗಿದ್ದಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. मेन सारांश धारणೆಗೋಸ್ಕರ ड्रामा के आदि मध्य अंत का ज्ञान बुद्धि में रखते हुए सब चिंताएं छोड़ देनी. ಡ್ರಾಮಾದ ಆದಿ ಮಧ್ಯ ಅಂತ್ಯದ ಎಲ್ಲ ಜ್ಞಾನವನ್ನು ಬುದ್ಧಿನಲ್ಲಿ ಇಟ್ಕೊಂಡು ಚಿಂತೆಗಳೆಲ್ಲ ಬಿಟ್ಬಿಡಿ ಅಂತಾರೆ. ಈ ನಾಟಕದಲ್ಲಿ ಏನೇನು ನಡಿಬೇಕಾಗಿದೆಯೋ ಅದು ನಡೀತಾ ಇದೆ, ಯಾಕೆ ಚಿಂತೆ ಮಾಡಬೇಕು? ಏಕ್ ಸತೋ ಪ್ರಧಾನ್ ಬನ್ನೇಕ ಚಿಂತಾರಕ. ನಾನು ಎಷ್ಟು ಪ್ಯೂರ್ ಆಗಬೇಕು, ಪವಿತ್ರ ಆತ್ಮ ಆಗಬೇಕು ಅನ್ನೋಂಥ ಚಿಂತೆ ಇಟ್ಕೊಳ್ಳಿ. गरीब निवास बाबा भारत को गरीब से साहूकार बनाने आया है. ಬಡವರ ಬಂಧು ತಂದೆ ಭಾರತ ದೇಶವನ್ನು ಬಡವರಿಂದ ಸಾಹುಕಾರ ದೇಶವನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ. ಇನ್ಕಾ ಪೂರ ಮದದ್ಗಾರ್ ಬನ್ನ. ಈಗ ಪೂರ್ಣ ರೀತಿಯಲ್ಲಿ ತಂದೆಗೆ ಏನಾಗಬೇಕು? ನಾವು ಸಹಯೋಗಿಗಳು ಆಗಬೇಕು. ಅಪ್ನಿ ನಯಿ ದುನಿಯಾಕೋ ಯಾದ್ಕರ್ ಸದಾ ಖುಷಿ ಮೇ ರಹನ. ತಮ್ಮ ಹೊಸ ಪ್ರಪಂಚವನ್ನು ನೆನಪು ಮಾಡ್ತಾ ಸದಾ ಖುಷಿಯಾಗಿ ಇರಬೇಕು. ವರದಾನ್ एक साथ 3 रूपों को से सेवा करने वाले मास्टर त्रिमूर्ति भव. ಒಂದೇ ಒಂದು ಜೊತೆಯಲ್ಲಿ 3 ರೂಪಗಳಿಂದ ಸೇವೆ ಮಾಡುವಂಥವ್ರು ಮಾಸ್ಟರ್ ತ್ರಿಮೂರ್ತಿಗಳು ಆಗಿರಿ. ಜೈಸೆ ಬಾಬಾ ಸದಾ 3 ಸ್ವರೂಪೋं से ಸೇವಾ ಪರ್ ಉಪಸ್ಥಿತ है. ಹೇಗೆ ತಂದೆ 3 ಸ್ವರೂಪಗಳಿಂದ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಶಿಕ್ಷಕ ಅವರು ಸದ್ಗುರು, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಐಸೆ ಆ ಬಚ್ಚೆ भी हर सेकंड मन वाणी कर्म तीनों द्वारा साथ सर्विस करो. ಅದೇ ರೀತಿ ತಾವು ಮಕ್ಕಳು ಕೂಡ ಮನಸ್ಸು ಕರ್ಮ ವಾಣಿ 3 ರೂಪದಿಂದ ಜೊತೆಯಲ್ಲಿ ಸೇವೆ ಮಾಡಿ ತಬ್ ಕಹೆಂಗೆ ಮಾಸ್ಟರ್ ತ್ರಿಮೂರ್ತಿ. ಆವಾಗಲೇ ಹೇಳಲಾಗುತ್ತೆ ಮಾಸ್ಟರ್ ತ್ರಿಮೂರ್ತಿ. ಮಾಸ್ಟರ್ ತ್ರಿಮೂರ್ತಿ बन जो हर सेकंड तीनों स्वरूपों से सेवा पर उपस्थित रहते हैं वही विश्व कल्याण कर सकेंगे. ಯಾರು ಮಾಸ್ಟರ್ ತ್ರಿಮೂರ್ತಿಗಳಾಗಿ ಪ್ರತಿಯೊಂದು ಸೆಕೆಂಡು 3 ರೂಪಗಳಿಂದ ಸೇವೆಗಳಲ್ಲಿ ಉಪಸ್ಥಿತರಾಗಿರ್ತಾರೆ, ಅವರೇ ವಿಶ್ವದ ಕಲ್ಯಾಣ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. जब एक ही समय पर तीनों रूपों से सेवा हो तब ही ಸೇವಾ ಕಾರ್ಯ ಸಮಾಪ್ತ हो. ಯಾವಾಗ ಒಂದೇ ಸಮಯದಲ್ಲಿ 3 ರೂಪದಿಂದ ಸೇವೆಗಳನ್ನು ಮಾಡ್ತಿರೋ ಆವಾಗ ಸೇವೆ ಕಾರ್ಯಗಳು ಸಂಪನ್ನ ಆಗುತ್ತೆ. ಸ್ಲೋಗನ್ ऊंच ब्राह्मण वह है जो अपनी शक्ति से बूरे को अच्छे में बदल दे. ಶ್ರೇಷ್ಠ ಬ್ರಾಹ್ಮಣರು ಯಾರು ಅಂದರೆ ತಮ್ಮ ಆತ್ಮಿಕ ಶಕ್ತಿಯಿಂದ ಮತ್ತು ಶಿವಬಾಬಾವರಿಂದ ಸಿಕ್ಕಿರೋಂಥ ಎಲ್ಲ ಶಕ್ತಿಗಳಿಂದ ಕೆಟ್ಟವ್ರನ್ನು ಒಳ್ಳೆ ರೀತಿಯಲ್ಲಿ ಚೇಂಜ್ ಮಾಡ್ತಾರೆ. ಅವ್ರಿಗೆ ಶ್ರೇಷ್ಠ ಬ್ರಾಹ್ಮಣರು ಅಂತ ಗಾಯನ ನಡೆಯುತ್ತೆ. ಅಚ್ಚ ಓಂ ಶಾಂತಿ. ಎಲ್ಲರಿಗೂ ಕೂಡ ಈ ಒಂದು ಯೂಟ್ಯೂಬ್ ಲಿಂಕ್ಸನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮಗೆ ಪ್ರತಿನಿತ್ಯ ಮುರಳಿ ಅನ್ನೋದು ಸಿಗುತ್ತೆ. ದಿನೇ ಸೇವೆಗಳು ಬ್ಯುಸಿ ಆಗ್ತಾಯಿದೆ. ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ಸೊ ದಟ್ ನಾವು ನಿಮಗೆ ಪ್ರತಿನಿತ್ಯ ಲಿಂಕ್ ಕಳ್ಸೋಕ್ಕಾಗೋದಿಲ್ಲ. ಅದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪುನಃ ನಿಮಗೆ ಡೈಲಿ ಮುರಳಿ ಸಿಗ್ತಾ ಇರುತ್ತೆ. ಓಂ ಶಾಂತಿ. ಎಲ್ಲರಿಗೂ ಧನ್ಯವಾದಗಳು.